ಅಪ್ಡೇಟ್ ಲಭ್ಯ ಆಗಿದೆ. ಬೆಂಗಳೂರಿನ ಅಶೋಕ ಪಿಲ್ಲರ್ನಿಂದ ಡೈರಿ ಸರ್ಕಲ್ ವರೆಗೆ ಫಾಲೋ ಮಾಡಿಕೊಂಡು ಅಲ್ಲಿ ಅಡ್ಡಗಟ್ಟಿ ಕೋಟಿ ಕೋಟಿ ಲೂಟಿ ಮಾಡಿದ್ರು. ಈಗ ಹೇಮಂತ್ ಮತ್ತೆ ಸುನೀಲ್ ಅನ್ನೋರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರೋಡೆಕೋರರಿಗೆ ಸಾಥ್ ನೀಡಿದ್ರ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನಲ್ಲಿ ರಾಬರಿ, ತಿರುಪತಿಯಲ್ಲಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಹೇಮಂತ್ ಮತ್ತೆ ಸುನೀಲ್ ಅನ್ನೋರನ್ನ ವಶಕ್ಕೆ ಪಡೆದಿರೋದು ನಿನ್ನೆ ನಡೆದಂತಹ ಈ ರಾಬರಿಗೆ ಸಂಬಂಧಪಟ್ಟಂತೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ ಟೈಮ್ನಲ್ಲಿ ಒಂದೊಂದೇ ಸತ್ಯಗಳು ಆಚೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು ಪೊಲೀಸರು. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸತ್ಯವನ್ನ ಬಾಯ್ಬಿಟ್ರ ಹಾಗಿದ್ರೆ ಈ ಸಿಬ್ಬಂದಿ ನೀಡಿದ ಮಾಹಿತಿಯನ್ನ ಆಧರಿಸಿ ದರೋಡೆಕೋರರನ್ನ ವಶಕ್ಕೆ ಪಡೆಯುವಂತ ಕೆಲಸ ಪೊಲೀಸರಿಂದ ಆಗಿದೆ. ಸದ್ಯ ಇಬ್ಬರು ರಾಬರ್ಸ್ ಮತ್ತು ಇನೋವಾ ಕಾರನ್ನ ಸೀಸ್ ಮಾಡಿದ್ದಾರೆ. ಕೃತ್ಯಕ್ಕೆ ಬಳಸಿದಂತ ಇನೋವಾ ಕಾರ್, ಕಳ್ಳತನಕ್ಕೆ ದರೋಡೆಗೆ ಬಳಸಿದಂತ ಇನೋವಾ ಕಾರ್ ಈಗ ಪೊಲೀಸರ ವಶದಲ್ಲಿ. ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ಲೊಕೇಶನ್, ಸಿಸಿಟಿವಿ ದೃಶ್ಯ ಆಧರಿಸಿ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ನೋಡಿ, ನಿನ್ನೆ ಆದಂತಹ ಘಟನೆ ಸಂದರ್ಭದಲ್ಲಿ ಸಿಎಂಎಸ್ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು, ವಿಚಾರಣೆಗೆ ಒಳಪಡಿಸಿದ್ರು. ಇವರ ಹೇಳಿಕೆಗಳು ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಹೇಮಂತ್ ಮತ್ತೆ ಸುನೀಲ್ ಎಂಬುವರನ್ನ ವಶಕ್ಕೆ ಪಡೆದಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಅಪ್ಡೇಟ್ ಲಭ್ಯ ಆಗಿದೆ. ಬೆಂಗಳೂರಿನ ಅಶೋಕ ಪಿಲ್ಲರ್ನಿಂದ ಡೈರಿ ಸರ್ಕಲ್ ವರೆಗೆ ಫಾಲೋ ಮಾಡಿಕೊಂಡು ಅಲ್ಲಿ ಅಡ್ಡಗಟ್ಟಿ ಕೋಟಿ ಕೋಟಿ ಲೂಟಿ ಮಾಡಿದ್ರು. ಈಗ ಹೇಮಂತ್ ಮತ್ತೆ ಸುನೀಲ್ ಅನ್ನೋರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರೋಡೆಕೋರರಿಗೆ ಸಾಥ್ ನೀಡಿದ್ರ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನಲ್ಲಿ ರಾಬರಿ, ತಿರುಪತಿಯಲ್ಲಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಹೇಮಂತ್ ಮತ್ತೆ ಸುನೀಲ್ ಅನ್ನೋರನ್ನ ವಶಕ್ಕೆ ಪಡೆದಿರೋದು ನಿನ್ನೆ ನಡೆದಂತಹ ಈ ರಾಬರಿಗೆ ಸಂಬಂಧಪಟ್ಟಂತೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ ಟೈಮ್ನಲ್ಲಿ ಒಂದೊಂದೇ ಸತ್ಯಗಳು ಆಚೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು ಪೊಲೀಸರು. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸತ್ಯವನ್ನ ಬಾಯ್ಬಿಟ್ರ ಹಾಗಿದ್ರೆ ಈ ಸಿಬ್ಬಂದಿ ನೀಡಿದ ಮಾಹಿತಿಯನ್ನ ಆಧರಿಸಿ ದರೋಡೆಕೋರರನ್ನ ವಶಕ್ಕೆ ಪಡೆಯುವಂತ ಕೆಲಸ ಪೊಲೀಸರಿಂದ ಆಗಿದೆ. ಸದ್ಯ ಇಬ್ಬರು ರಾಬರ್ಸ್ ಮತ್ತು ಇನೋವಾ ಕಾರನ್ನ ಸೀಸ್ ಮಾಡಿದ್ದಾರೆ. ಕೃತ್ಯಕ್ಕೆ ಬಳಸಿದಂತ ಇನೋವಾ ಕಾರ್, ಕಳ್ಳತನಕ್ಕೆ ದರೋಡೆಗೆ ಬಳಸಿದಂತ ಇನೋವಾ ಕಾರ್ ಈಗ ಪೊಲೀಸರ ವಶದಲ್ಲಿ. ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ಲೊಕೇಶನ್, ಸಿಸಿಟಿವಿ ದೃಶ್ಯ ಆಧರಿಸಿ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ನೋಡಿ, ನಿನ್ನೆ ಆದಂತಹ ಘಟನೆ ಸಂದರ್ಭದಲ್ಲಿ ಸಿಎಂಎಸ್ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು, ವಿಚಾರಣೆಗೆ ಒಳಪಡಿಸಿದ್ರು. ಇವರ ಹೇಳಿಕೆಗಳು ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಹೇಮಂತ್ ಮತ್ತೆ ಸುನೀಲ್ ಎಂಬುವರನ್ನ ವಶಕ್ಕೆ ಪಡೆದಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಅಪ್ಡೇಟ್ ಲಭ್ಯ ಆಗಿದೆ. ಬೆಂಗಳೂರಿನ ಅಶೋಕ ಪಿಲ್ಲರ್ನಿಂದ ಡೈರಿ ಸರ್ಕಲ್ ವರೆಗೆ ಫಾಲೋ ಮಾಡಿಕೊಂಡು ಅಲ್ಲಿ ಅಡ್ಡಗಟ್ಟಿ ಕೋಟಿ ಕೋಟಿ ಲೂಟಿ ಮಾಡಿದ್ರು.
ಈಗ ಹೇಮಂತ್ ಮತ್ತೆ ಸುನೀಲ್ ಅನ್ನೋರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರೋಡೆಕೋರರಿಗೆ ಸಾಥ್ ನೀಡಿದ್ರ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನಲ್ಲಿ ರಾಬರಿ, ತಿರುಪತಿಯಲ್ಲಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಹೇಮಂತ್ ಮತ್ತೆ ಸುನೀಲ್ ಅನ್ನೋರನ್ನ ವಶಕ್ಕೆ ಪಡೆದಿರೋದು ನಿನ್ನೆ ನಡೆದಂತಹ ಈ ರಾಬರಿಗೆ ಸಂಬಂಧಪಟ್ಟಂತೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ ಟೈಮ್ನಲ್ಲಿ ಒಂದೊಂದೇ ಸತ್ಯಗಳು ಆಚೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು ಪೊಲೀಸರು. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸತ್ಯವನ್ನ ಬಾಯ್ಬಿಟ್ರ ಹಾಗಿದ್ರೆ ಈ ಸಿಬ್ಬಂದಿ ನೀಡಿದ ಮಾಹಿತಿಯನ್ನ ಆಧರಿಸಿ ದರೋಡೆಕೋರರನ್ನ ವಶಕ್ಕೆ ಪಡೆಯುವಂತ ಕೆಲಸ ಪೊಲೀಸರಿಂದ ಆಗಿದೆ. ಸದ್ಯ ಇಬ್ಬರು ರಾಬರ್ಸ್ ಮತ್ತು ಇನೋವಾ ಕಾರನ್ನ ಸೀಸ್ ಮಾಡಿದ್ದಾರೆ. ಕೃತ್ಯಕ್ಕೆ ಬಳಸಿದಂತ ಇನೋವಾ ಕಾರ್, ಕಳ್ಳತನಕ್ಕೆ ದರೋಡೆಗೆ ಬಳಸಿದಂತ ಇನೋವಾ ಕಾರ್ ಈಗ ಪೊಲೀಸರ ವಶದಲ್ಲಿ. ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ಲೊಕೇಶನ್, ಸಿಸಿಟಿವಿ ದೃಶ್ಯ ಆಧರಿಸಿ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ನೋಡಿ, ನಿನ್ನೆ ಆದಂತಹ ಘಟನೆ ಸಂದರ್ಭದಲ್ಲಿ ಸಿಎಂಎಸ್ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು, ವಿಚಾರಣೆಗೆ ಒಳಪಡಿಸಿದ್ರು. ಇವರ ಹೇಳಿಕೆಗಳು ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಹೇಮಂತ್ ಮತ್ತೆ ಸುನೀಲ್ ಎಂಬುವರನ್ನ ವಶಕ್ಕೆ ಪಡೆದಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಅಪ್ಡೇಟ್ ಲಭ್ಯ ಆಗಿದೆ. ಬೆಂಗಳೂರಿನ ಅಶೋಕ ಪಿಲ್ಲರ್ ನಿಂದ ಡೈರಿ ಸರ್ಕಲ್ ವರೆಗೆ ಫಾಲೋ ಮಾಡಿಕೊಂಡು ಅಲ್ಲಿ ಅಡ್ಡಗಟ್ಟಿ ಕೋಟಿ ಲೂಟಿ ಮಾಡಿದ್ರು. ಈಗ ಹೇಮಂತ್ ಮತ್ತೆ ಸುನೀಲ್ ಅನ್ನೋರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರೋಡೆಕೋರರಿಗೆ ಸಾಥ್ ನೀಡಿದ್ರ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನಲ್ಲಿ ರಾಬರಿ, ತಿರುಪತಿಯಲ್ಲಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಹೇಮಂತ್ ಮತ್ತೆ ಸುನೀಲ್ ಅನ್ನೋರನ್ನ ವಶಕ್ಕೆ ಪಡೆದಿರೋದು ನಿನ್ನೆ ನಡೆದಂತಹ ಈ ರಾಬರಿಗೆ ಸಂಬಂಧಪಟ್ಟಂತೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ ಟೈಮ್ನಲ್ಲಿ ಒಂದೊಂದೇ ಸತ್ಯಗಳು ಆಚೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿಯನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು ಪೊಲೀಸರು. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸತ್ಯವನ್ನ ಬಾಯ್ಬಿಟ್ರ ಹಾಗಿದ್ರೆ ಈ ಸಿಬ್ಬಂದಿ ನೀಡಿದ ಮಾಹಿತಿಯನ್ನ ಆಧರಿಸಿ ದರೋಡೆಕೋರರನ್ನ ವಶಕ್ಕೆ ಪಡೆಯುವಂತ ಕೆಲಸ ಪೊಲೀಸರಿಂದ ಆಗಿದೆ. ಸದ್ಯ ಇಬ್ಬರು ರಾಬರ್ಸ್ ಮತ್ತು ಇನೋವಾ ಕಾರನ್ನ ಸೀಸ್ ಮಾಡಿದ್ದಾರೆ. ಕೃತ್ಯಕ್ಕೆ ಬಳಸಿದಂತ ಇನೋವಾ ಕಾರ್, ಕಳ್ಳತನಕ್ಕೆ ದರೋಡೆಗೆ ಬಳಸಿದಂತ ಇನೋವಾ ಕಾರ್ ಈಗ ಪೊಲೀಸರ ವಶದಲ್ಲಿ. ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ಲೊಕೇಶನ್, ಸಿಸಿಟಿವಿ ದೃಶ್ಯ ಆಧರಿಸಿ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ನೋಡಿ, ನಿನ್ನೆ ಆದಂತಹ ಘಟನೆ ಸಂದರ್ಭದಲ್ಲಿ ಸಿಎಂಎಸ್ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು, ವಿಚಾರಣೆಗೆ ಒಳಪಡಿಸಿದ್ರು. ಇವರ ಹೇಳಿಕೆಗಳು ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಹೇಮಂತ್ ಮತ್ತೆ ಸುನೀಲ್ ಎಂಬುವರನ್ನ ವಶಕ್ಕೆ ಪಡೆದಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ